ಹೇಗಿದ್ದೀರಾ? ನನ್ನ ಕುಕಿಂಗ್ ಬ್ಲಾಗ್ಸ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಿದೆ. ಇವತ್ತು ನಾನು ಪೈನಾಪಲ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ. ಈ ಫ್ರೈಡ್ ರೈಸ್ಗೂ ನನಗೂ ಏನೋ ಒಂಥರ ಗೊತ್ತಿಲ್ಲದಿರೋ ಅವಿನಾಭಾವ ಸಂಬಂಧ. ಮಾತ್ರ ಎಲ್ಲ ಹಿಂಗೆಲ್ಲ ಓ ಪಾಪ ನಮ್ಮ ಕ್ಯಾಮ್ರಾ ಹುಕ್ಯೂ ಹುಕ್ಯೂ. ಓ ನನ್ನ ಕ್ಯಾಮ್ರಾಮನ್ ಕೆಮ್ತಾ ಇದ್ದಾರೆ. ಈ ನನ್ನ ಮಕ್ಕಳು ಒಂದೊಂದಲ್ಲಾಡ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ರೆಡಿ. ಲಾಟ್ಸ್ ಆಫ್ ಲವ್. ನನ್ನ ಕುಕಿಂಗ್ ಬ್ಲಾಗ್ಸ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಿದೆ. ಅದಕ್ಕೆ ಅದೇ ಜೋಶಲ್ಲಿ ಇನ್ನೂ ಫುಲ್ಲು ವೆರೈಟಿಯಾಗಿ ಒಂಥರ ಯುನಿಕ್ಕಾಗಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಯಶೂಸ್ ಕಿಚನ್ನಲ್ಲಿ ಒಂದು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ವೆಜಿಟೇಬಲ್ ಫ್ರೈಡ್ ರೈಸ್, ಪನ್ನೀರ್ ಫ್ರೈಡ್ ರೈಸ್, ಶೇಜ್ವಾನ್ ಫ್ರೈಡ್ ರೈಸ್, ಆಮೇಲೆ ಟ್ರಿಪಲ್ ಫ್ರೈಡ್ ರೈಸ್ ಏನೇನೋ ಮಾಡ್ತಾರೆ. ಓಂ ನಮಃ ಶಿವಾಯ. ನಾನು ಇವತ್ತು ಒಂದು ಫ್ರೂಟ್ನ ಮಿಕ್ಸ್ ಮಾಡ್ಕೊಂಡು ಇವತ್ತು ಒಂದು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಈ ಫ್ರೈಡ್ ರೈಸ್ಗೂ ನನಗೂ ಏನೋ ಒಂಥರ ಗೊತ್ತಿಲ್ಲದಿರೋ ಅವಿನಾಭಾವ ಸಂಬಂಧ. ಯಾಕೆ ಹೇಳಿ? ನಿರಂಜನು ನಾನು ಒಂದಾಗಿದ್ದು ಫ್ರೈಡ್ ರೈಸಿಂದನೇ. ಇದು ತುಂಬ ದೊಡ್ಡ ಸಬ್ಜೆಕ್ಟ್, ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಸ್ಟೋರಿ ಹೇಳ್ತಾ ಅಡುಗೆ ಮಾಡ್ತಾ ಹೇಳ್ತೀನಿ. ಜೈ ಕರ್ನಾಟಕ ಮಾತೆ. ಸೊ ಇವತ್ತು ನಾನು ಪೈನಾಪಲ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ. ಈ ಪೈನಾಪಲ್ ಫ್ರೈಡ್ ರೈಸ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಫಸ್ಟು ಪೈನಾಪಲ್, ಹಾಗೆ ಪೆಪ್ಪರ್, ಸಾಲ್ಟ್, ಸೋಯಾ ಸಾಸ್, ವಿನಿಗರ್, ಒಂದು ಚಿಟಿಕೆಯಷ್ಟು ಶುಗರ್, ಹಾಗೆ ಎಣ್ಣೆ, ಹಾಗೆ ಮಿಕ್ಸ್ಡ್ ವೆಜಿಟೇಬಲ್ಸ್, ಬೀನ್ಸು, ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ, ಕ್ಯಾರೆಟು, ಈರುಳ್ಳಿ, ಸ್ಪ್ರಿಂಗ್ ಆನಿಯನ್, ಕೊತ್ತಂಬರಿ ಸೊಪ್ಪು, ಹಾಗೆ ಚಿಲ್ಲಿ, ಶೆಜ್ವಾನ್ ಚಿಲ್ಲಿ ಪೇಸ್ಟು, ಹಾಗೆ ರೈಸು. ಇಷ್ಟು ಪೈನಾಪಲ್ ಫ್ರೈಡ್ ರೈಸ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಸೊ ಬನ್ನಿ ಈಗ ಬೇಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ಬೇಕು ಹೇಳಿ? ಅಗ್ನಿ ಕಾರ್ಯ. ಓಂ ಅಗ್ನಿದೇವಾಯ ನಮಃ. ಸೊ ಫಸ್ಟು ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫಸ್ಟು ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಇವತ್ತು ನಾನು ಪೈನಾಪಲ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಈಗ ಇಲ್ಲಿ ಕಟ್ ಮಾಡ್ಕೊಂಡಿರೋಂಥ ಪೈನಾಪಲ್ ಇಟ್ಕೊಂಡಿದ್ದೀನಿ. ಈ ಪೈನಾಪಲ್ನ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಲ್ವ, ಅದಕ್ಕೆ ಹಾಕಿ ಫಸ್ಟು ಹಿಂಗೆ ಫ್ರೈ ಮಾಡ್ಕೋಬೇಕು ಲೈಟಾಗಿ. ಈ ಫ್ರೈ ಮಾಡ್ದಾದಂಗೆ ಒಂಚೂರು ಸ್ವೀಟ್ನೆಸ್ ಕಮ್ಮಿ ಆಗುತ್ತೆ. ಅದಕ್ಕೇನು ಮಾಡಬೇಕಪ್ಪ ಅಂತಂದರೆ, ತಮಗೆಲ್ಲ ತಿಳಿಸ್ಕೊಡೋಕ್ಕೋಸ್ಕರ ಈ ಕಾರ್ಯಕ್ರಮ ಚೂರು ಸಕ್ಕರೆ ಹಾಕೋಬೇಕು. ವೆರಿ ಲಿಟಲ್ ಅಮೌಂಟ್ ಆಫ್ ಶುಗರ್ ನಾನು ಹಾಕ್ಕೊಂಡು ಆ ಶುಗರ್ ಕರಗೋಷ್ಟುವರೆಗೂ ಫ್ರೈ ಮಾಡ್ಕೋಬೇಕು. ಏನಕ್ಕಪ್ಪ ನಾನು ನಿರಂಜನ್ನು ಒಂದಾಗಿದ್ದು ಫ್ರೈಡ್ ರೈಸಿಂದ ಅಂತಂದರೆ, ಪಾಪ ಟೈಮ್ ಆಯ್ತು ಅಂತಾರೆ. ಇನ್ನು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ಸರ್, ಬೇಜಾರು ಮಾಡ್ಕೋಬೇಡಿ. ನಾನು ಕಾಲೇಜ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವಾಗ ಸ್ಟಾರ್ಟಿಂಗಲ್ಲಿ ನಿರಂಜನ್ಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದೆ, ಏನು ಮಾಡ್ತಾ ಇದ್ದೀರಾ ನೀವು ಅಂತ. ನಿರಂಜನ್ ಅವಾಗ FM ಅಲ್ಲಿ ಕೆಲಸ ಮಾಡ್ತಾಯಿದ್ದು, ರೇಡಿಯೋ ಜಾಕಿಯಾಗಿ. ಸೊ ಅವ್ರು ಇಟ್ಕೊಂಡು ಇಲ್ಲ ನಾನು ಆಫೀಸಲ್ಲಿದ್ದೀನಿ, ನೀವು ಊಟ ತೊಗೊಂಬಂದರೆ ನಾನು ಊಟ ಮಾಡ್ತೀನಿ ಅಂತ ಹೇಳಿದ್ರು. ಅದು ಹೇಳಿದ್ದೆ ತಡ, ಅಲ್ಲೇ ಕಾಮತ್ತು ಹೋಟೆಲ್ ಎದುರುಗಡೆ ನಿಂತಿದ್ದೆ. ಆಲ್ಮೋಸ್ಟ್ ಒಂದು 3:30-4 ಗಂಟೆ ಆಗಿತ್ತು. ಆ ಟೈಮಲ್ಲಿ ಸಿಗೋದು ಅಂತಂದರೆ ಈ ಚೈನೀಸ್ ಐಟಮು. ಸೊ ಫ್ರೈಡ್ ರೈಸ್ ತೊಗೊಂಡು ಸೀದಾ ನಾನು ರೇಡಿಯೋ ಆಫೀಸ್ ಹತ್ರ ಹೋದೆ. ಅದು ಏನು ಹೋಗ್ಬಿಟ್ಟು ತಗೊಳ್ಳಿ ಊಟ ಮಾಡಿ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ಕೊಟ್ಟ. ಅವ್ನು ಫುಲ್ಲು ಶಾಕು. ಇದೆಲ್ಲ ಕನ್ಫ್ಯೂಷನ್ ಸ್ಟೇಟ್ ನಿಮಗೆ. ಯಾರಪ್ಪ ಇದು ಪಾರ್ಟಿ? ಸುಮ್ಮನೆ ಏನೋ ತಮಾಷೆಗೆ ಹೇಳಿದ್ದು ಊಟ ತೊಗೊಂಬಂದ್ರೆ ತಿಂತೀನಿ ಅಂತ. ನಾನು ನೋಡ್ರೆ ನಿಜವಾಗ್ಲೂ ಎತ್ಕೊಂಡೋಗಿದ್ದೆ. ಸೊ ಅವಾಗ ನಾನು ನಿರಂಜನ್ ಫಸ್ಟ್ ಮೀಟ್ ಮಾಡಿದ್ದು. ಫ್ರೈಡ್ ರೈಸ್ನ ಎತ್ಕೊಂಡು ಹೋಗಿ ಕೊಟ್ಟು ಊಟ ಮಾಡಿ ಅಂತ ಹೇಳಿರೋದು. ಅದು ನಮ್ಮ ಕತೆ. ನಾನು ನಿರಂಜನ್ ಫಸ್ಟ್ ಮೀಟ್ ಮಾಡಿರೋ ಕತೆ ಅದು. ಸೊ ಈಗ ಈ ಪೈನಾಪಲ್
ಫ್ರೈ ಆಗ್ತಾ ಇದೆ. ಚೂರು ಲೈಟ್ ಬ್ರೌನ್ ಆಗಬೇಕು. ಹಿಂಗೆ ಕೈ ಆಡಿಸ್ತಾ ಇರಬೇಕು ಅವಾಗವಾಗ. ಅಲ್ಲಾಡ್ಸ್ತಾ ಇರಬೇಕು. ತುಂಬಾ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫುಲ್ಲು ಕರ್ಕಲಾಗಿ ರೋಸ್ಟ್ ಆಗೋ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಲೈಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೇಮ್ ಬೌಲ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಅದೇ ಪ್ಯಾನ್ಗೆ ಇನ್ನೊಂದು ಟೇಬಲ್ ಸ್ಪೂನ್ ಎಣ್ಣೆ, ಟೋಟಲ್ 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಒಂಚೂರು ಬಿಸಿ ಆಗಿದ್ದ ಕೂಡಲೇ ಇಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಅಲ್ಲಿ ಕ್ಯಾರೆಟು, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಚಿಲ್ಲಿ, ಬೀನ್ಸು, ಸ್ಪ್ರಿಂಗ್ ಆನಿಯನ್ ಎಲ್ಲ ತೊಗೊಂಡಿದ್ದೀನಲ್ವಾ, ಅದನ್ನೆಲ್ಲ ಈಗ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ಫ್ರೈಡ್ ರೈಸ್ಗೆ ನಿಮಗೆ ತರಕಾರಿಗಳು ತುಂಬ ಬೇಯಬೇಕು ಅಂತೇನಿಲ್ಲ, ಲೈಟಾಗಿ ಸಾಟೆ ಆಗಿದ್ರೆ ಸಾಕು. ನಿಮ್ಗಳಿಗೆ ಗೊತ್ತಾಗ್ತಿದೆ, ನೀವೇ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಈಗ ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಚಿಲ್ಲಿ, ಬೀನ್ಸು ಎಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೊ ದಟ್ ಬೇಗ ಫ್ರೈ ಆಗುತ್ತೆ. ಸೊ ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಎಲ್ಲ ತರಕಾರಿನೂ ಹಾಕೊಂಡು ಮಾಡ್ಕೋಬೋದು. ನಿಮ್ಗೆ ತರಕಾರಿನೇ ಇಷ್ಟ ಇಲ್ಲ ಅಂತಂದರೆ ಉಪ್ಪು ತುಪ್ಪನ ತಿಂದ್ಬಿಡಿ ಬೆಸ್ಟು. ನನಗೆ ಭೂಮಿನೇ ಕುಸ್ತಂಗಾಗೋಯ್ತು. ಆಹಾ, ಈ ತರಕಾರಿ ಸ್ಮೆಲ್ಲು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಚೆನ್ನಾಗಿ ಹಿಂಗೆ ಸಾಟೆ ಮಾಡಬೇಕು, ಫ್ರೈ ಮಾಡಬೇಕು ಚೆನ್ನಾಗಿ. ಒಂದು 5 ಮಿನಿಟ್ಸ್ ಅಷ್ಟೇ. ಎಲ್ಲ ಇಂಗ್ರೀಡಿಯೆಂಟ್ಸ್ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಕ್ವಿಕ್ಕಾಗಿ ಅಡುಗೆ ಆಗೋಗುತ್ತೆ. ಸೊ ಅವಾಗವಾಗ ಏನಾದ್ರು ಈ ಥರ ವೆರೈಟಿ ಯುನೀಕ್ ಆಗಿರಬೇಕು. ಆ ಥರ ಎಲ್ಲ ರೆಸಿಪೀಸ್ ಎಲ್ಲ ತಿಂತಾ ಇರಬೇಕು. ಇಲ್ಲ ಅಂತಂದರೆ ಏನು ಬದುಕಿದ್ದು ವೇಸ್ಟೇ ಅಲ್ವಾ. ಅಷ್ಟೊಂದು ಸ್ಮಾರ್ಟ್ನೆಸ್ ಇರಬೇಕು. ನಾವು ದುಡಿಯೋದೇ ತಿನ್ನೋದಕ್ಕಂತೆ, ಅದಕ್ಕೆ ತಿನ್ನಿರಿ, ಚೆನ್ನಾಗಿರಿ, ಫಟಾಫಟ ಮಾಡ್ಕೊಂಡು ತಿಂತಾ ಇರಬೇಕು. ನಿಮಗೆ ಒಂದು ತೋರಿಸಿದ್ರೆ 100 ಮಾಡಬಹುದು, ಮಾಡುವವರಿದ್ದಾರೆ ಅಷ್ಟೇ. ಇನ್ನೊಂಚೂರು ಬೇಗ ಫ್ರೈ ಆಗಬೇಕು ಅಂತಂದರೆ ಒಂಚೂರು ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ನೀವು ಯಾವ್ಯಾವ ರೀತಿ ಫ್ರೈಡ್ ರೈಸ್ ಮಾಡ್ತೀರಾ ಕಮೆಂಟ್ ಮಾಡಿ. ನಾನು ಪ್ಯೂರ್ ವೆಜಿಟೇರಿಯನ್, ಸೊ ಹಾಗಾಗಿ ನಾನು ಎಲ್ಲ ಈ ಥರ ವೆಜಿಟೇಬಲ್ಸ್, ಪನ್ನೀರು, ಪೈನಾಪಲ್ಲು ಸದ್ಯಕ್ಕೆ ಇಷ್ಟರಲ್ಲಿ ಮಾಡ್ತಾಯಿದ್ದೀನಿ. ಇನ್ನು ನೀವೇನೇನೆಲ್ಲ ಯಾವ್ಯಾವ ವೆಜಿಟೇಬಲ್ಸು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ ಆಗಲಿ ಇನ್ನು ಏನೇನು ಅಡುಗೆ ಮಾಡ್ಬೋದು ಅಂತ ಕಮೆಂಟ್ ಮಾಡಿ. ಯಾರ್ಯಾರಿಗೆ ಫ್ರೈಡ್ ರೈಸ್ ಅಂದರೆ ಇಷ್ಟ ಅನ್ನೋದು ಕಮೆಂಟ್ ಮಾಡಿ. ಇವ್ರ ಜೊತೆ ಏನು ಸರ್ ಮಾತಾಡೋದು. ಸೊ ಈಗ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಚೂರು ಪೆಪ್ಪರ್, ಹಾಗೆ ಸೋಯಾ ಸಾಸ್. ಈ ಚೈನೀಸ್ ಅಡುಗೆಗಳಿಗೆ ಸೋಯಾ ಸಾಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸೋಯಾ ಸಾಸ್ ಸ್ವಲ್ಪ ಹಾಕೋತಾ ಇದ್ದೀನಿ, ತುಂಬ ಅಲ್ಲ, ಸುಮ್ಮನೆ ಟೇಸ್ಟ್ಗೋಸ್ಕರ. ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ. ಹಂಗೆ ಫ್ರೈ ಮಾಡಿಕೊಂಡು ಒಂದು ಚೂರು ವಿನಿಗರ್ ಅಷ್ಟೇ, ಸುಮ್ಮನೆ ಶಾಸ್ತ್ರಕ್ಕೆ. ಓ, ನನ್ನ ಕ್ಯಾಮ್ರಾಮನ್ ಕೆಮ್ತಾ ಇದ್ದಾರೆ. ನೀನು ನೋಡ್ರ, ಅಯ್ಯೋ ಪಾಪ ಜೋರಾಗಿದೆಯಾ ಒಗ್ಗರಣೆ? ಮೂಗೆ ಮುಚ್ಕೊಂಡ್ಬಿಡಿದ್ರೆ ನಮ್ಮ ಕ್ಯಾಮ್ರಾಮನ್ನು ಚೆನ್ನಾಗಿದೆ ಅಂತಾನೆ ಚೆನ್ನಾಗಿಲ್ವಂತಾನ ನಮ್ಮ ತಾಯಂಗೂ ಗೊತ್ತಿಲ್ಲ. ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನಮ್ಮ ಕ್ಯಾಮ್ರಾಮನ್ಗಳು ನೋಡ್ತಾ ಇರ್ತಾರೆ ಏನೇನು ಅಡುಗೆ ಮಾಡ್ತಾರೋ ಏನೋ. ಓಕೆ, ಈಗ ಏನು ಮಾಡೋದು ಅಂತಂದರೆ ಈ ಪೈನಾಪಲ್ ಇದೆಯಲ್ವಾ, ಈ ಪೈನಾಪಲ್ನ ಹಾಕೊಂಡ್ಬಿಡ್ಬೇಕು. ಪೈನಾಪಲ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಲ್ಲ ವೆಜಿಟೇಬಲ್ಸು, ಆಮೇಲೆ ಪೆಪ್ಪರು, ಸೋಯಾ ಸಾಸು, ವೆನಿಗರ್ ಎಲ್ಲ ಹಾಕಿದ್ದೀವಲ್ವ,
ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಈ ಶೇಜ್ವಾನ್ ಚಟ್ನಿ ಇದೆಯಲ್ವಾ, ಇದು ಆ್ಯಕ್ಚುಲಿ ಆಪ್ಷನಲ್. ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂತಂದರೆ ಇಲ್ಲ. ನನಗೊಂಥರ ಈ ಟ್ಯಾಂಗಿ ಕಟಮಿಟ ಫ್ಲೇವರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸ್ವೀಟ್ ಇರಬೇಕು, ಹುಳಿ ಇರಬೇಕು, ಖಾರ ಇರಬೇಕು. ಸೊ ಹಾಗಾಗಿ ನಾನು ಈ ಶೇಜ್ವಾನ್ ಚಟ್ನಿ ನಿಮಗೆ ಸ್ಟೋರ್ಸಲ್ಲಿ ಸಿಗುತ್ತೆ, ನೀವು ತೊಗೋಬೋದು. ಇಲ್ಲಾಂದರೆ ಈಸಿಯಾಗಿ ಮನೇಲೂ ಮಾಡ್ಕೋಬೋದು. ಈ ಶೇಜ್ವಾನ್ ಚಟ್ನಿ ಹೆಂಗೆ ಮಾಡಬೇಕು ಅನ್ನೋದೇನಾದರೂ ನಿಮಗೆ ರೆಸಿಪಿ ಬೇಕು ಅಂತಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ಅದನ್ನು ಮಾಡಿ ತೋರಿಸ್ತೀನಿ. ಈಗ ಎಮರ್ಜೆನ್ಸಿಯಲ್ಲಿ ನಾನು ಈ ಶೆಜ್ವಾನ್ ಚಟ್ನಿನ ಅಂಗಡಿಯಿಂದ ತೊಗೊಂಬಂದಿದ್ದೀನಿ. ಇದನ್ನು ಒಂದು 2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಇದರಲ್ಲೂ ಸಾಲ್ಟ್ ಇರುತ್ತೆ. ಸೊ ಹಾಗಾಗಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂತಂದರೆ ತುಂಬ ಉಪ್ಪು ಮಕ್ ಕೊಡ್ದಂಗೆ ಆಗುತ್ತೆ. ಭವಿಷ್ಯ ನುಡಿದಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಈಗ ರೈಸ್ನ ಉದ್ರಾಗಿ ಮಾಡ್ಕೋಬೇಕು. ಸೊ ಈ ರೈಸ್ನ ನಾನು ಈಗ ಈ ವೆಜಿಟೇಬಲ್ ಪೈನಾಪಲ್ ಇದಕ್ಕೆ ಹಾಕ್ತೀನಿ. ಎಷ್ಟು ಕ್ವಿಕ್ಕಾಗುತ್ತೆ ನೋಡಿ. ಸಿಕ್ಕಾಪಟ್ಟೆ ಆರ್ಗನೈಸ್ಡ್ ಅಪ್ಪ ನಾನಂತೂ ಮಾತ್ರ. ಎಲ್ಲ ಹಿಂಗೆ ಕ್ಲೀನಾಗೆಲ್ಲ. ಓ ಪಾಪ ನಮ್ಮ ಕ್ಯಾಮ್ರಾ ಕ್ಯೂ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ್ರಿ. ಅವ್ರನ್ನೂ ತೋರ್ಸೋ ಥರ ಇದ್ರೆ ಚೆನ್ನಾಗಿರೋದು, ಅದು ತೋರ್ಸೋಕ್ಕಾಗಲ್ಲ ಅವ್ರನ್ನ. ಈ ನನ್ನ ಮಕ್ಕಳು ಒಂದೊಂದಲ್ಲಾಡ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಎಷ್ಟು ಆರ್ಗನೈಸ್ಡಾಗೆಲ್ಲ ಮಾಡ್ಕೊಂಡಿದ್ದೀನಲ್ವ, ಸಕ್ಕದಲ್ವ ನಾನು. ಖಂಡಿತ ಇಲ್ಲ. ನಂತರ ಇರಬೇಕು ರೀ ನಿರಂಜನ್ ದೇಶಪಾಂಡೆ. ಯು ಆರ್ ಸೋ ಲಕ್ಕಿ ನನ್ನಂತ ಹಿಂದಿನ ಪಡೆಯೋದಕ್ಕೆ. 7 ಜನ್ಮದ ಪುಣ್ಯ ಮಾಡಿದ್ಯಾ ನೀನು. ಇನ್ನೂ ಚೆನ್ನಾಗಿ ಬೇಡ್ಕೊ, ಮುಂದಿನ ಜನ್ಮದಲ್ಲೂ ನಾನೇ ನಿನಗೆ ಹೆಂಡತಿಯಾಗಿ ಬರಬೇಕು ಅಂತ. ಸರ ನೋಡಿ ಎಷ್ಟು ವೆರೈಟಿಯಾಗಿ ಅಡುಗೆ ಮಾಡ್ಕೊಡ್ತೀನಿ. ಅವಾಗ ನೀನು ತಲೆ ತಿಂತಾ ಇರ್ತೀನಿ. ನಿನಗೆ ಬೆಸ್ಟ್ ಎಂಟರ್ಟೈನರ್ ಅಂದರೆ ನಾನೇ ಅಲ್ವಾ? ನಂಗೆ ಎಷ್ಟು ಖುಷಿ ಆಗುತ್ತೆ ನಾನು ಹೊಗಳ್ಕೊಳ್ಳೋದಕ್ಕೆ. ಏನೇ ಹೇಳಿ ಅಧ್ಯಕ್ಷರೇ, ನಿಮ್ಮ ಹುಡುಗಿ ಭಾರಿ ಇಂಟೆಲಿಜೆಂಟ್. ಹೆಂಗಂತೀರಾ? ಆಲ್ಮೋಸ್ಟ್ ಹೀಗೆ ನನ್ನ ಗಂಡನ ಬಗ್ಗೆ ಮಾತಾಡಿಕೊಂಡು, ನಮ್ಮ ಘನಚರಿತ್ರೆಗಳನ್ನೆಲ್ಲ ಮಾತಾಡಿಕೊಂಡು ಫ್ರೈಡ್ ರೈಸ್ ಆಲ್ಮೋಸ್ಟ್ ಆಗೇ ಹೋಯ್ತು. ಸೊ ಪೈನಾಪಲ್ ಫ್ರೈಡ್ ರೈಸ್ ರೆಡಿ ಟು ಈಟ್. ಈಗ ಒಂದು ಪ್ಲೇಟಿಗೆ ತೊಗೊಂಡೋಣ. ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಹೆಂಗೆ ನೋಡಿ ಚಟಾಪಟ ಫಟಾಫಟ್ ಅಂತ ಮಾಡಿ ಮುಗಿಸೇ ಬಿಟ್ಟೆ. ಇದನ್ನು ತಿಂತಾದಂಗೆ ಎಲ್ಲರೂ ಒನ್ ಮೋರ್ ಅನ್ಬೇಕು. ಮನೇಲಿ ಮಾಡ್ತಾ ಇರ್ಬೇಕು, ಚಳಿಗಾಲದಲ್ಲಿ ತಿಂತಾ ಇರ್ಬೇಕು. ಎಲ್ಲ ಫುಲ್ ಬಾಚ್ ಹಾಕೋಬೇಕು. ನೋಡಿದ್ರ ಫ್ರೈಡ್ ರೈಸ್ ಅಂದರೆ ಅದು ಫ್ರೈ ಆಗಿರಬೇಕು, ಅಲ್ಲಲ್ಲಿ ಸ್ವಲ್ಪ ಸೀದಿರಬೇಕು. ನಮ್ಮ ಚೈನೀಸ್ ಅಡುಗೆಗೆ ಮಸ್ಟ್ ಆ್ಯಂಡ್ ಶುಡ್ ಸ್ಪ್ರಿಂಗ್ ಆನಿಯನ್ ಇರಲೇಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ನಮಗೆ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸ್ವಲ್ಪ ಹಿಂಗೆ ಸ್ಪ್ರಿಂಗ್ ಆನಿಯನ್ ಹಿಂಗೆ ಸ್ಟೈಲ್ಗೆ ಡಿಸೈನ್ಗೆ ಹಿಂಗೆ ಉದುರಿಸಿ, ಆಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಿಂಗೆ ಹಾಕಿ ಇದನ್ನು ನೀವು ತಿನ್ನಬಹುದು. ಸೊ ಪೈನಾಪಲ್ ಫ್ರೈಡ್ ರೈಸ್ ಅಂತೂ ರೆಡಿ ಆಯಿತು. ಎವ್ರಿ ಟೈಮು ಏನೋ ಒಂದು ರೆಸಿಪಿ ಮಾಡಿದಾದ್ಮೇಲೆ ಟೇಸ್ಟಿಗಂತ ನನ್ನ ಗಂಡಂಗೆ ಕೊಡ್ತಾ ಇದ್ದೆ. ಕರ್ನಾಟಕದ ಕನ್ನಡಿಗ. ಬಟ್ ಇವತ್ತು ನಿರಂಜನ್ ದೇಶಪಾಂಡೆ ಅವರು ಶೂಟಿಂಗ್ ಹೋಗಿದ್ದಾರೆ. ಪರವಾಗಿಲ್ಲ, ಈ ರೆಸಿಪಿನ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ನೀವೆಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು 5-6 ವರ್ಷದಿಂದ ಕಲಿತಾ ಇದ್ರು, ನನಗೆ ಬರೋಕ್ಕಾಗಿರಲಿಲ್ಲ. ಈ ವರ್ಷ ಸ್ವಲ್ಪ ಸಮಯ ಅವಕಾಶ ಸಿಕ್ಕಿದೆ, ಬಂದಿದೆ. ಹಾಗೆ ನೆಕ್ಸ್ಟ್ ಯಾವ ವ್ಲಾಗ್ ಮಾಡಿದ್ರೆ ನಿಮಗಿಷ್ಟ ಆಗುತ್ತೆ, ಏನೆಲ್ಲ ರೆಸಿಪೀಸ್ ಮಾಡಿದ್ರೆ ನಿಮಗಿಷ್ಟ ಆಗುತ್ತೆ ಅನ್ನೋದು ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನಾನಿವಾಗ ತಿನ್ಕೊಂಡು ಮಜಾ ಮಾಡ್ತೀನಿ. ಬಾಯ್.